ಕೊರೋನಾ ಕಡಿಮೆ ಆಗ್ತಾ ಇರುವಂತ ಬೆನ್ನಲ್ಲೇ ಮತ್ತೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡೆಂಗಿಯ ಆತಂಕ. ಈಗ ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ಅಧಿಕವಾಗ್ತಾ ಹೋಗ್ತಾ ಇರುವಂಥದ್ದು. ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಲ್ಲಪ್ಪ ಅನ್ನುವಂಥ ಒಂದು ನಿಟ್ಟುಸಿರುವಂತ ಕಡೆ ಆದ್ರೆ ಈಗ ಡೆಂಗಿ ಪ್ರಕರಣ, ಚಿಕನ್ ಗುನ್ಯಾ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ತಿಂಗಳಲ್ಲಿ 186 ಡೆಂಗಿ ಕೇಸ್ಗಳು ಪತ್ತೆ ಆಗಿದೆ. ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ಅಧಿಕವಾಗ್ತಾ ಇದೆ. ಏಪ್ರಿಲ್ ಇಂದ ಇನ್ನಷ್ಟು ಡೆಂಗಿ ಮತ್ತು ಚಿಕನ್ ಗುನ್ಯಾ ಹೆಚ್ಚಳ ಆಗುವಂತ ಸಾಧ್ಯತೆ ಇರುವಂತದ್ದು. ಬಿಬಿಎಂಪಿಯ ಪೂರ್ವ ಮತ್ತು ಪಶ್ಚಿಮ ದಕ್ಷಿಣ ವಲಯದಲ್ಲಿ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಸೊಳ್ಳೆಗಳ ನಾಶಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ. ಸ್ವಚ್ಛತೆಯನ್ನ ಕಾಪಾಡುವಂತೆ ಜನರಲ್ಲಿ ಬಿಬಿಎಂಪಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಬಿಬಿಎಂಪಿ ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಜನರು ಈಗ ಕಸವನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುವಂತ ಜವಾಬ್ದಾರಿ ಬಿಬಿಎಂಪಿ ಮೇಲಿದೆ. ಕ್ಲೀನ್ ಅನ್ನ ಮಾಡಬೇಕಾಗಿರುವಂತ ಜವಾಬ್ದಾರಿ ಬಿಬಿಎಂಪಿ ಮೇಲಿದೆ. ಹೌದು, ಹಂಗಿದ್ಕೊಂಡು ಜನರಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ತುಂಬಾ ಜನ ಬೇಕಾಬಿಟ್ಟಿಯಾಗಿ ರಾತ್ರಿ ಎಲ್ಲ ರೋಡ್ನ ಸರ್ಕಲ್ಗಳ ಬಳಿ ಎಲ್ಲೂ ಯಾರು ಇರ್ದಿರುವಂತ ಪ್ರದೇಶಗಳಲ್ಲೆಲ್ಲ ಹೋಗಿ ಕಸವನ್ನ ಬಿಸಾಡ್ತಾ ಇರುವಂತ ಹಿನ್ನೆಲೆಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ಆತಂಕ ಎದುರಾಗ್ತಾ ಇರುವಂಥದ್ದು. ಡೆಂಗಿ, ಚಿಕನ್ ಗುನ್ಯಾ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದಕ್ಕೆ ಅದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇದ್ದಾಗ ಅಥವಾ ನಮ್ಮ ಡ್ರೈನ್ಸ್ ಓಪನ್ ಇದ್ದಾಗ ಅಂಥ ಕಡೆ ಈ ಏಡೀಸ್ ಮಸ್ಕಿಟೋ ಅಂತ ಏನು ಹೇಳ್ತೀವಿ ಅದು ಬ್ರೀಡಿಂಗ್ ಹೆಚ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಈ NVDCP ಟೀಮ್ಸ್ ಏನಿವೆ ಅವರು ಮನೆಗಳಿಗೆ ಹೋಗಿ ಸೋರ್ಸ್ ರಿಡಕ್ಷನ್ ಅಂತ ಮಾಡ್ತೀವಿ. ಎಲ್ಲೆಲ್ಲಿ ಮಸ್ಕಿಟೋ ಗ್ರೋತ್ ಹೆಚ್ಚಿದೆ ಅಂಥ ಕಡೆ ಹೋಗಿ ಆ ಒಂದು ಸೋರ್ಸನ್ನು ನಾಶಪಡಿಸುವಂಥದ್ದು ಮತ್ತು ಅಲ್ಲಿ ಮೆಡಿಸಿನ್ಸ್ ಹಾಕಿ ಬರುವಂಥದ್ದು. ಸೊ ಅದು ಒಂದೇ ಇದಿದೆ. ಮತ್ತು ನಮಗಿರ್ತಕ್ಕಂಥ ಮಾಹಿತಿ ಇದು ಕೆಲವೊಂದು ಪಾಕೆಟ್ಸಲ್ಲಿ ಮಾತ್ರ ಹರಡಿದೆ. ಅಲ್ಲಿರ್ತಕ್ಕಂಥ ಲೋಕಲ್ ಮೆಡಿಕಲ್ ಆಫೀಸರ್ಸ್ಗೆ ಈಗಾಗಲೇ ಸೂಚನೆ ಹೋಗಿದೆ. ತಂಡಗಳು ಕೂಡ ಫ್ರೀಕ್ವೆಂಟಾಗಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಈಗ ಮಳೆಗಾಲ ಕೂಡ ಇಲ್ಲ, ಸೊ ಅದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಸ್ಪ್ರೆಡ್ ಆಗಲ್ಲ ಅಂತ ನಾವು ಭಾವಿಸ್ತೀವಿ. ಬಟ್ ಹೌವರ್ ಇಟ್ ಇಸ್ ಅಂಡರ್ ಕಂಟ್ರೋಲ್. ಕೆಲವೊಂದು ಸಂದರ್ಭದಲ್ಲಿ ಆಕ್ಚುಲಿ ಅವ್ರು ಹೇಳ್ತಿದ್ದ ಪ್ರಕಾರ ಬೇಸಿಗೆ ಕಾಲ, ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯಾದಂಥ ಡೆಂಗಿ ಹಾಗೆ ಚಿಕನ್ ಗುನ್ಯಾ ಪ್ರಕರಣಗಳು ಜಾಸ್ತಿ ಬರಬಾರ್ದಿತ್ತು. ಬಟ್ ಜಾಸ್ತಿ ಆಗ್ತಾ ಇರುವಂತದ್ದು ಇಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸವಿತಾ, ಕೊರೋನಾ ಕಡಿಮೆ ಆಯ್ತು ಅನ್ನುವಂತ ಟೈಮ್ನಲ್ಲಿ ಈಗ ಡೆಂಗಿ ಹಾಗೆ ಚಿಕನ್ ಗುನ್ಯಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು ಸಹಜವಾಗಿ ಆತಂಕಕ್ಕೆ ಕಾರಣವಾಗಿದೆ. ಬಿಬಿಎಂಪಿ ಏನೇನೆಲ್ಲ ಕ್ರಮವನ್ನ ಕೈಗೊಳ್ತಾ ಇದೆ ಅಂತ. ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತ ಪ್ರಕರಣಗಳು ಜಾಸ್ತಿ ಆಗಲ್ಲ ಅಂತ ಅನ್ಕೊಳ್ಳಾಗಿತ್ತು, ಬಟ್ ಜಾಸ್ತಿ ಆಗ್ತಿದೆ. ಪೃಥ್ವಿ, ಈಗಾಗಲೇ ಕೊರೋನಾದಿಂದ ಸಾಕಷ್ಟು ಆರೋಗ್ಯದ ಮೇಲೆ ಮತ್ತೆ ಆರ್ಥಿಕವಾಗಿ ತುಂಬಾ ಹೊಡೆತನ ಬಿದ್ದಿದೆ. ಕಳೆದ 3 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಕೊರೋನಾದಿಂದ ಯಾವೆಲ್ಲ ಅವಾಂತರವಾಗಿದೆ ಅಂತ. ಸದ್ಯ ರಾಜ್ಯದ ರಾಜಧಾನಿಯಲ್ಲಿ ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ವಲಯವಾರು ನೋಡ್ತಾ ಹೋದ್ರೆ ಒಂದೊಂದು ವಲಯದಲ್ಲಿ 60, 50, 28 ಈ ರೀತಿ ವಲಯವಾರು ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಕೇಸಸ್ ಬರ್ತಾ ಇದಾವೆ. ಸದ್ಯ ರಾಜಧಾನಿಯಲ್ಲಿ ಚಿಕನ್ ಗುನ್ಯಾ 3 ಕೇಸ್ ಮಾತ್ರ ಬಂದಿದ್ದಾವೆ. ಡೆಂಗ್ಯೂ ಕೇಸ್ ಅಧಿಕವಾಗ್ತಾ ಇದ್ದಾವೆ. ವಲಯವಾರು ಆರೋಗ್ಯ ಇಲಾಖೆಯು ಸಹ ಬಿಬಿಎಂಪಿಯು ಸಹ ಎಚ್ಚೆತ್ತುಕೊಂಡಿದೆ. ಅಂದ್ರೆ ಈಗ ಮಳೆಗಾಲ ಇಲ್ಲ, ಮಳೆಗಾಲ ಇರೋದ್ರಿಂದ ಅಷ್ಟೊಂದು ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾಗೆ ಹರಡಲ್ಲ. ಅಂದ್ರೆ ಸೊಳ್ಳೆಯಿಂದ ಆ ರೀತಿ ನೀರ್ ನಿಂತು ಯಾವುದೇ ಅಂತಹ ಘಟನೆ ನಡೆಯಲ್ಲ ಅಂತ ನಿರಾಳವಾಗಿದೆ. ಆದ್ರೂ ಜನರು ನೀರು ಶೇಖರಣೆ ಆಗೋದು ಅಥವಾ ಡ್ರಮ್ ಬ್ಯಾರೆಲ್ಗಳಲ್ಲಿ 2-3 ವಾರನೋ ಅಥವಾ ನೀರು ನಿಲ್ಸೋದು, ಮನೆ ಸುತ್ತಮುತ್ತ ಕ್ಲೀನ್ ಮೇಂಟೆನೆನ್ಸ್ ಮಾಡೋಕೆ ಮಾತನಾಡಿಸ್ತೀನಿ ಸವಿತಾ ನಿಮ್ಮನ್ನ. ನಮ್ಮ ಜೊತೆ ಜಗದೀಶ್ ಹಿರೇಮಠ್ ಅವರು ತಜ್ಞ ವೈದ್ಯರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಆಕ್ಚುಲಿ ಬೇಸಿಗೆ ಕಾಲದಲ್ಲಿ ಡೆಂಗಿ ಮತ್ತು ಚಿಕನ್ ಗುನ್ಯಾ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು, ಬಟ್ ಬೆಂಗಳೂರಿನಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತಿಗೆ 186 ಪ್ರಕರಣಗಳು ಟೋಟಲ್ ಆಗಿ ಪತ್ತೆ ಆಗಿರುವಂತದ್ದು. ಏನ್ ಕಾರಣ ಸರ್ ಆಕ್ಚುಲಿ? ಕಳೆದ ವರ್ಷಗಳಿಗಿಂತ ಈ ವರ್ಷ ನಮ್ಮಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಬಂದಿದೆ. ನೀವು ನೋಡಿರ್ಬೋದು, ನಮ್ಮಲ್ಲಿ ಈ ಸಲ ಬೆಂಗಳೂರಿನ ಸುತ್ತಮುತ್ತಲಲ್ಲಿ ಕೆರೆ ಕಟ್ಟೆಗಳು ತುಂಬಿದಾವೆ ಈ ಸಲ. ಅಂಡ್ ಹಾಗೆ ನಾವು ನೋಡ್ತಿರುವಂಗೆ ನಮ್ಮಲ್ಲಿರೋ ಇದು ಒಳಚರಂಡಿ ವ್ಯವಸ್ಥೆಗಳು ಎಲ್ಲ ತೊಂದರೆಗಳು ಇದ್ದೇ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಈ ತರ ನೀರು ಶೇಖರಣೆ ಆದಾಗ ಸೊಳ್ಳೆಗಳು
ಇದು ವೃದ್ಧಿ ಆಗ್ತವೆ. ವೆಕ್ಟರ್ ಬೋರ್ನ್ ಡಿಸೀಸ್ ಆಗಿರೋದ್ರಿಂದ ಸೊಳ್ಳೆಗಳು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಡೆಂಗ್ಯೂ, ಚಿಕನ್ ಗುನ್ಯಾ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಇದನ್ನ ನಾವು ಆದಷ್ಟು ನಮ್ಮನ್ನ ನಾವು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಅಂತ ವ್ಯವಸ್ಥೆ ಮಾಡ್ಕೊಳ್ಳೇಬೇಕಾಗಿದೆ. ಈಗ ಮಲಗುವಾಗ ಆದಷ್ಟು ಸೊಳ್ಳೆ ಪರದೆನಲ್ಲಿ ಮಲಗೋದು ಉತ್ತಮ ಅಂತ. ಹಾಗೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ವಿಪರೀತ ಕಸದ ಸಮಸ್ಯೆ ಎಲ್ಲ ಕಾಡ್ತಾ ಇರುವಂತದ್ದು, ಕೊಳ್ತೋಗಿರುವಂತ ಕಸ, ಅದರಿಂದ ಹೆಚ್ಚಿನ ಈ ಒಂದು ಸೊಳ್ಳೆ ಕಾಟ ಎಲ್ಲ ಶುರುವಾಗ್ಬಿಟ್ಟು ಹಿಂಗ ಆಗ್ತಾ ಇದೆ ಅಂತ ಹೇಳ್ಬೋದಾ? ಹೌದು, ಖಂಡಿತ. ದಿಸ್ ಇಸ್ ವೆಕ್ಟರ್ ಬೋರ್ನ್. ಸೊಳ್ಳೆಗಳಿಂದಾನೇ ಇದು ಹರಡೋದು. ಸೊ ಯಾವಾಗ ನಮ್ಮಲ್ಲಿ ಈ ಮೂಲಭೂತವಾದ ವ್ಯವಸ್ಥೆಗಳು ಅಂದ್ರೆ ಕಸ ಮತ್ತು ನೀರು ಒಳಚರಂಡಿ ವ್ಯವಸ್ಥೆಗಳು ಯಾವಾಗ ತೊಂದರೆ ಬರುತ್ತೆ ಇದು ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3, big breaking. 2, 3, big breaking. ಬೆಂಗಳೂರಿನಲ್ಲಿ ಎಲ್ಲಾ ಸಮಸ್ಯೆಗಳ ಜೊತೆಗೆ ಮತ್ತೊಂದು ಅತಿ ಹೆಚ್ಚಾಗಿ ಕಾಡುವಂತದ್ದು ಅಂದ್ರೆ ಬೀದಿ ನಾಯಿಗಳ ಹಾವಳಿ. ಬೆಂಗಳೂರಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಸಮಸ್ಯೆ ಪರಿಹಾರಕ್ಕೆ ಶಾಸಕ ರವಿ ಸುಬ್ರಹ್ಮಣ್ಯ ಪ್ರಸ್ತಾವನೆಯನ್ನ ಸಲ್ಲಿಸಿದರು. ಬೀದಿ ನಾಯಿಗಳಿಗೊಂದು ಶಾಲೆಯನ್ನ ಮಾಡಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ತಮ್ಮದೇ ಸರ್ಕಾರಕ್ಕೆ ರವಿ ಸುಬ್ರಹ್ಮಣ್ಯ. ಬೆಂಗಳೂರಿನ ಹೊರವಲಯದಲ್ಲಿ ಶಾಲೆಯನ್ನ ಮಾಡುವಂತೆ ಕೋರ್ಕೊಂಡಿದ್ದಾರೆ ಸರ್ಕಾರವನ್ನು. ಸರ್ಕಾರಿ ಜಮೀನಲ್ಲಿ ಜಾಗವನ್ನು ನೀಡುವಂತೆ ಶಾಸಕರು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಪ್ರಾಣಿ ದಯಾ ಸಂಘಗಳ ಜೊತೆಗೂ ಕೂಡ ಶಾಸಕರು ಮಾತನಾಡಿದ್ದಾರೆ. ಸರ್ಕಾರಿ ಜಾಗ ಕೊಟ್ಟರೆ ಶ್ವಾನಗಳನ್ನ ನೋಡಿಕೊಳ್ಳಿಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರಂತೆ ಪ್ರಾಣಿ ದಯಾ ಸಂಘಗಳು. ಕೆಲ ಪ್ರಾಣಿ ದಯಾ ಸಂಘಗಳಿಂದ ಒಪ್ಪಿಗೆಯನ್ನ ನೀಡಲಾಗಿರುವಂಥದ್ದು. ಮನವಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಶೀಘ್ರದಲ್ಲೇ ಬೆಂಗಳೂರಲ್ಲಿ ಬೀದಿ ನಾಯಿ ಕಾಟಕ್ಕೆ ಮುಕ್ತಿ ಸಿಗುತ್ತಾ ಕಾದ್ ನೋಡ್ಬೇಕಾಗಿದೆ. ಅದೆಲ್ಲವೂ ಕೂಡ ಜಾರಿಯಾದ ನಂತರನೇ ನಂಬಬೇಕು ಈ ಸರ್ಕಾರಗಳನ್ನ. ಯಾಕೆಂದ್ರೆ ಆ ವಿಧಾನಸಭೆಯಲ್ಲಿ ಚರ್ಚೆಯನ್ನ ಮಾಡ್ಬಿಡ್ತಾರೆ, ವಿಧಾನ ಪರಿಷತ್ನಲ್ಲಿ ಚರ್ಚೆಯನ್ನ ಮಾಡ್ತಾರೆ, ಆದ್ರೆ ಅದು ಜಾರಿಗೆ ಬರ್ಬೇಕಲ್ಲ. ಎಷ್ಟು ಮಟ್ಟಿಗೆ ಜಾರಿಗೆ ತರ್ತಾರೆ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಭರವಸೆಗಳನ್ನೇನೋ ಕೊಟ್ಬಿಡ್ತಾರೆ, ಸಾಲು ಸಾಲಾಗಿ ಭರವಸೆಗಳನ್ನು ಕೊಡ್ತಾರೆ, ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗುತ್ತೆ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ನೈಟ್ ಅಂತೂ ಸಾಕಷ್ಟು ಏರಿಯಾಗಳಲ್ಲಿ ಓಡಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಎಲ್ಲಿ ನೋಡಿದ್ರು ನಾಯಿಗಳು ಅಟ್ಟಿಸ್ಕೊಂಡು ಬರ್ತವೆ, ಅಂತ ಪರಿಸ್ಥಿತಿ ಇರುವಂಥದ್ದು. ಒಬ್ಬೊಬ್ಬರೇ ಓಡಾಡ್ಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಪ್ರಕರಣಗಳನ್ನ ಗಮನಿಸಿದ್ದೀರಾ. ನಾಯಿ ಹಾವಳಿ ಯಾವ ರೀತಿಯಾಗಿದೆ, ನಾಯಿ ಕಚ್ಚಿರೋದಕ್ಕೆ ಎಷ್ಟು ಜನ ದಿನನಿತ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದು ಹೆಚ್ಚಾಗಿ ರಾತ್ರಿ ಕಾಟ ಇರುವಂಥದ್ದು ಈ ನಾಯಿ ಹಾವಳಿ. ಸೊ ಹೀಗಾಗಿ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂತ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸರ್ಕಾರಕ್ಕೆ. ಯಾಕೆ ಬೇಕು ನಾಯಿ ಶಾಲೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಬೀದಿ ನಾಯಿಗಳ ಕಾಟ ಇರುವಂಥದ್ದು. ಬರ್ತ್ ರೇಟ್ ಕಂಟ್ರೋಲ್ ಮಾಡ್ತಾ ಇಲ್ಲ BBMP. ಮಕ್ಕಳು, ವಯಸ್ಸಾದವರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಬೀದಿ ನಾಯಿಗಳು. ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ದುಬಾರಿಯಾಗಿರುವಂಥದ್ದು. ಒಂದು ನಾಯಿಗೆ 1,500 ರೂಪಾಯಿ ಚಿಕಿತ್ಸಾ ವೆಚ್ಚವನ್ನ ಭರಿಸಲಾಗ್ತಾ ಇದೆ. ತಿಂಗಳಿಗೆ ಒಂದು NGO ಇಂದ 150 ನಾಯಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಲೆಕ್ಕದಲ್ಲಿದೆ. ಅದು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಇನ್ನು ಬೆಂಗಳೂರಿನಲ್ಲಿವೆ 15ಕ್ಕೂ ಹೆಚ್ಚು ಪ್ರಾಣಿ ದಯಾ ಸಂಘಗಳು. ಅವರೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ನಾಯಿಗಳನ್ನ ಅಂದ್ರೆ ನೋಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಅದು ರವಿ ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ ನಿನ್ನೆ. ಇದು ನಮಗೆಲ್ಲ ಗೊತ್ತಿದ್ದಂಗೆ ಅನೇಕ ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲೂ ಕೂಡ ಈ ಬೀದಿ ನಾಯಿಗಳ ವಿಚಾರವಾಗಿ ಚರ್ಚೆಗಳು ನಡ್ಕೊಂಡು ಬಂದಿದೆ. ಈಗೇನಾಗಿದೆ, ಸ್ಟೆರಿಲೈಸೇಷನ್ ಮಾಡ್ತೀವಿ ಅಂಥೇಳಿ ಸರ್ಕಾರದ ವತಿಯಿಂದ ವಿಶೇಷವಾಗಿ ಮಹಾನಗರ ಪಾಲಿಕೆಯಿಂದ ನಡೀತಾ ಇದೆ. ಆದರೆ ಆ ಕೆಲಸ ಸಮರ್ಪಕವಾದಂಥ ರೀತಿಯಲ್ಲಿ ನಡೀತಾ ಇಲ್ಲ. ಪ್ರತಿ ವರ್ಷ 40,000 42,000 ನಾಯಿಗಳನ್ನು ನಾವು ಸ್ಟೆರಿಲೈಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ಗಳನ್ನು ಕೊಡ್ತಾ ಇದ್ದೀವಿ, ಈ ಥರದ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅದು ನಾವು ತಿಳ್ಕೊಂಡ ಮಟ್ಟದಲ್ಲಿ ಕೆಲಸ ನಡೀತಾ ಇಲ್ಲ. ಇವತ್ತು ಏನಾಗಿದೆ, ಪ್ರತಿ ಬೀದಿಗಳಲ್ಲಿ ಬೆಳಗ್ಗೆ ವಿಶೇಷವಾಗಿ ವಾಕಿಂಗ್ ಹೋಗೋರು, ಪಾರ್ಕಿಗೆ ಹೋಗ್ತಕ್ಕಂಥ ಜನ ನಾಯಿಗಳು ಅಟ್ಟಿಸ್ಕೊಂಡ್ಬರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳುಗಳು ಹೊರಗಡೆ ಬಂದರೆ ನಾಯಿಗಳು ಓಡಿಸ್ಕೊಂಡು ಬರುತ್ತೆ ಅಂತಾರೆ.
ಟೂ ವೀಲರ್ನಲ್ಲಿ ಹೋಗುವಂಥವ್ರನ್ನ ಅವ್ರದ್ದೇನಾದ್ರು ಸ್ವಲ್ಪ ಸ್ಪೀಡಲ್ಲ ಇದ್ರೆ ನಾಯಿಗಳು ಓಡಿಸ್ಕೊಂಡ್ಬರುತ್ತೆ ಅಂತ ಅವರು ಬರ್ತಾರೆ. ಪ್ರತಿ ಭಾಗದಲ್ಲಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಾಯಿ ಹಿಡಿಸಿ ಅಂತ ಬರ್ತಾರೆ. ಇದನ್ನ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಅದಕ್ಕೇನಾದರೂ ಒಂದಿಷ್ಟು ಜಾಗ ಕೊಟ್ಟರೆ ಸಾಕಷ್ಟು ಸಂಸ್ಥೆಯವರು ಮುಂದೆ ಬಂದು ಅದನ್ನು ನಡೆಸೋಕೆ ಸಾಧ್ಯ ಆಗತ್ತೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3, big breaking.